ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ ಸಂಬಂಧ ಐಪಿಎಸ್ ಅಧಿಕಾರಿಗಳ ಅಮಾನತು ರದ್ದತಿಗೆ ಸರ್ಕಾರ ಕೊಕ್ಕೆಯನ್ನ ಹಾಕಿದೆ. ಸಿಎಟಿ ಆದೇಶವನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರದಿಂದ ಮೇಲ್ಮನವಿಯನ್ನ ಹಾಕಲಾಗುತ್ತೆ ಅಂತ ಹೇಳಿ ಇದೀಗ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ತುರ್ತು ವಿಚಾರಣೆಗೆ ಕೋರಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಸರ್ಕಾರದ ಕಡೆಯಿಂದ ಅರ್ಜಿಯನ್ನ ಹಾಕಲಾಗಿದೆ. ತರಾತುರಿಯಲ್ಲಿ ಇವತ್ತೇ ವಿಚಾರಣೆ ಆಗಬೇಕು ಅಂತ ಹೇಳಿ ಎಜಿ ಶಶಿಕಿರಣ್ ಶೆಟ್ಟಿ ಮನವಿಯನ್ನ ಮಾಡಿದ್ದಾರೆ ಕೋರ್ಟ್ಗೆ. ಇವತ್ತೇ ಅಧಿಕಾರ ವಹಿಸಿಕೊಳ್ಳುವುದಕ್ಕೆ ಮುಂದಾಗಿರೋದಕ್ಕೆ ಎಜಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆವಿಯಟ್ ಸಲ್ಲಿಸಿರುವುದಾಗಿ ವಿಕಾಸ್ ಕುಮಾರ್ ಪರ ವಕೀಲರು ಆಕ್ಷೇಪವನ್ನ ಮಾಡಿದ್ದಾರೆ. ನಾಳೆಗೆ ವಿಚಾರಣೆಯನ್ನ ನಿಗದಿಪಡಿಸಿದೆ ಹೈಕೋರ್ಟ್ ವಿಭಾಗೀಯ ಪೀಠ. ಅಪೀಲ್ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿನ್ನೆನೂ ಈ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಸಿಎಟಿಯಲ್ಲಿ ಈಗ ಅಮಾನತು ಏನು ಸಸ್ಪೆಂಡ್ ಮಾಡಲಾಗಿತ್ತು ಅದನ್ನ ರದ್ದು ಮಾಡಬೇಕು ಅಂತ ಆದೇಶ ಬರ್ತಾ ಇದ್ದಂಗೆ ಮತ್ತೆ ಅರ್ಜಿ ಹಾಕದೇ ಇದ್ರೂ ಕೂಡ ಉಳಿದಿಬ್ಬರ ಅಮಾನತು ರದ್ದತಿ ಬಗ್ಗೆನೂ ಕೂಡ ಸಿಎಟಿ ಸೂಚನೆಯನ್ನ ಕೊಟ್ಟಿತ್ತು. ಸರ್ಕಾರ ಮೇಲ್ಮನವಿಗೆ ಹೋಗುತ್ತಾ ಇಲ್ವಾ ಅಂತ ಚರ್ಚೆಗಳ ಮಧ್ಯದಲ್ಲಿ ಇಮ್ಮಿಡಿಯೇಟ್ ಆಗಿ ಸರ್ಕಾರ ಈಗ ಮೇಲ್ಮನವಿಗೆ ಮನವಿಯನ್ನ ಮಾಡಿಕೊಂಡಿದೆ ಹೈಕೋರ್ಟ್ನಲ್ಲಿ. ಈಗ ಯಾವ ಗ್ರೌಂಡ್ಸ್ ಮೇಲೆ ಮೇಲ್ಮನವಿಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ ಅನ್ನೋ ಕುರಿತಂತೆ ಚರ್ಚೆಗಳು ನಡೀತಾ ಇದೆ. ಕೋರ್ಟಿಗೆ ಅಪೀಲ್ ಹೋಗುತ್ತೆ. ಯಾವ ಆಧಾರದ ಮೇಲೆ ಅವರು ಆ ರೀತಿ ಮಾಡಿದ್ದಾರೆ ಅಂತ ನಮಗೇನು ಹೆಚ್ಚು ಗೊತ್ತಿಲ್ಲ. ಆದೇಶ ಅಂತೂ ಬಂದಿದೆ, ಅದಕ್ಕೆ ಅಪೀಲ್ ಸರ್ಕಾರದ ತೀರ್ಮಾನ ಸರಿ ಇದೆ ಅಂತ ನಮ್ಮ ವಾದ. ಇನ್ನು ಇದೇ 5ನೇ ತಾರೀಕು ಮತ್ತೆ ಬೆಂಗಳೂರಿಗೆ ಸುರ್ಜೇವಾಲಾ ಆಗಮಿಸ್ತಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತೆ ಬರ್ತಾರೆ. ಇನ್ನು 5ನೇ ತಾರೀಕು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡೋದಾಗಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಭೇಟಿ ವಿಷಯವಾಗಿ ಮೊನ್ನೆ ಇಂದು ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ಯಾವಾಗ ಸಮಯ ಅವಕಾಶ ತನಗೆ ಸಿಗುತ್ತೆ ಭೇಟಿ ಮಾಡ್ತೀನಿ ಅಂತ ಹೇಳಿ. ನಿನ್ನೆಯಿಂದ ಕೂಡ ಸುರ್ಜೇವಾಲಾ ಭೇಟಿ ಮಾಡೋದಕ್ಕೆ ನನ್ನಿಂದ ಸಾಧ್ಯವಾಗಲಿಲ್ಲ. ಇವತ್ತು ಸಂಜೆ ಅವರು ವಾಪಸ್ ದೆಹಲಿಗೆ ಹೊರಟು ಬಿಡ್ತಾರೆ. 5ನೇ ತಾರೀಕು ಮತ್ತೆ ಅವ್ರು ಬೆಂಗಳೂರಿಗೆ ಬರ್ತಾರಲ್ಲ, ಆ ಸಂದರ್ಭದಲ್ಲಿ ನಾನು ಅವರನ್ನ ಭೇಟಿ ಮಾಡ್ತೀನಿ, ಮಾತುಕತೆಯನ್ನ ನಡೆಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮತ್ತೆ 5ನೇ ತಾರೀಕು ಅವ್ರು ಬರ್ತಾ ಇದ್ದಾರಲ್ಲ, ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ ಮತ್ತೆ ಮೀಟಿಂಗ್ ಅನ್ನ ಏನಾದ್ರೂ ಮಾಡ್ತಾರಾ? ಅವಾಗ ಯಾರನ್ನ ಭೇಟಿ ಮಾಡ್ತಾರೆ? ಈಗ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ಜೊತೆಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಈಗ ಹೈಕಮಾಂಡ್ಗೆ ಇಲ್ಲಿ ಶಾಸಕರ ಅಭಿಪ್ರಾಯದ ಬಗ್ಗೆ ಒಂದು ವರದಿಯನ್ನ ತಗೊಂಡು ಹೋಗಿ ಕೊಡ್ತಾರೆ. ಹೈಕಮಾಂಡ್ಗೆ ಈ ವರದಿಯನ್ನ ಸಲ್ಲಿಕೆ ಮಾಡಿದ ಮೇಲೆ, ಶಾಸಕರ ಅಭಿಪ್ರಾಯವನ್ನ ಹೈಕಮಾಂಡ್ ಮುಂದೆ ಇಟ್ಟ ಮೇಲೆ ಅಲ್ಲೇನ್ ಬೆಳವಣಿಗೆ ಆಗುತ್ತೆ, ಆ ಮೆಸೇಜ್ ಅನ್ನ ತಗೊಂಡು ಮತ್ತೆ 5ನೇ ತಾರೀಕು ಬೆಂಗಳೂರಿಗೆ ಬರ್ತಾ ಇದ್ದಾರಾ ಹಾಗಾದ್ರೆ ಸುರ್ಜೇವಾಲಾ ಅವರು? ಈ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಇನ್ನು ಆ ಸಂದರ್ಭದಲ್ಲೇ ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಈಗ 3 ದಿನಗಳ ಕಾಲ ಇವತ್ತು ಸೇರಿಸಿ ಹಲವಾರು ಶಾಸಕರ ಜೊತೆಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಆಗ್ತಿರುವಂತಹ ಬೆಳವಣಿಗೆ, ಸಚಿವರುಗಳ ಕಾರ್ಯವೈಖರಿ, ಅನುದಾನದ ಕೊರತೆ ವಿಷಯವಾಗಿ ಅಥವಾ ಅನುದಾನದ ಸರಿಯಾಗಿ ಬಿಡುಗಡೆ ಆಗ್ತಿಲ್ಲ, ಅಧಿಕಾರಿಗಳು ಸ್ಪಂದಿಸ್ತಿಲ್ಲ ಅಂತೆಲ್ಲ ಆರೋಪಗಳು, ಭಿನ್ನಾಭಿಪ್ರಾಯಗಳೇನಿತ್ತು ಆ ಎಲ್ಲ ಮಾಹಿತಿ ಸಂಗ್ರಹವನ್ನ, ಅಭಿಪ್ರಾಯ ಸಂಗ್ರಹವನ್ನ ಶಾಸಕರುಗಳಿಂದ ಸುರ್ಜೇವಾಲಾ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅಸಮಾಧಾನಗೊಂಡಿರುವಂತಹ ಶಾಸಕರ ಬಳಿಯಿಂದ ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದಾರಲ್ಲ. ಸೊ ಇವತ್ತು ಸಂಜೆ ಅವರು ದೆಹಲಿಗೆ ಹೊರಟು ಬಿಡ್ತಾರೆ. ಇನ್ನು ಮೊನ್ನೆಯಿಂದಲೂ ಕೂಡ ಪರಮೇಶ್ವರ್ ಅವರು ಮಾಧ್ಯಮದ ಮುಂದೆ ಬಂದು ಮಾತಾಡುವಂಥ ಸಂದರ್ಭದಲ್ಲಿ ನಾನು ಭೇಟಿ ಮಾಡ್ತೀನಿ, ಸಮಯ ಅವಕಾಶ ಸಿಗಲಿ ಅಂತ ಹೇಳ್ತಾ ಇದ್ರು. ಆದರೆ ಈಗ 5ನೇ ತಾರೀಕು ಅವ್ರು ಮತ್ತೆ ಬರ್ತಾರೆ ಇವತ್ತು ಸಂಜೆ ದೆಹಲಿಗೆ ಹೋಗಿ. ಸೊ ಆಮೇಲೆ ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ 5ನೇ ತಾರೀಕು ಯಾವ ಕಾರಣಕ್ಕೆ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ? ಏನಾದರೂ ಮಹತ್ವದ ಬೆಳವಣಿಗೆಗಳು ಕಾಂಗ್ರೆಸ್ ಅಲ್ಲಿ ನಡೆಯುತ್ತಾ? ಸೊ ಶಾಸಕರ ಅಭಿಪ್ರಾಯದ ವರದಿಯನ್ನ ಹೈಕಮಾಂಡ್ ಮುಂದೆ ಇಟ್ಟು ಹೈಕಮಾಂಡ್ ಮೆಸೇಜ್ ಅನ್ನ ಮತ್ತೆ ಅವ್ರು ತರ್ತಾರಾ ಅಂತೇಳಿ ಕುತೂಹಲ ಇದೆ. ಈ ವಿಷಯವಾಗಿ ಪರಮೇಶ್ವರ್ ಏನು ಹೇಳಿದ್ದಾರೆ ಕೇಳೋಣ. ಇಲ್ಲ, ನಿನ್ನೆ ಸಂಜೆ ಕರೆದ್ರು ನನಗೆ, ಸ್ವಲ್ಪ ನಾನು ಹೊರಗಡೆ ಇದ್ದೀನಿ, ನಾನು ಇವತ್ತು ಟೈಮ್ ಕೊಡಿ, ನಾನು ಬರೋಕ್ಕಾಗೋದಿಲ್ಲ, ದೂರ ಇದ್ದೀನಿ ಅಂತೇಳಿ ತಿಳಿಸಿದ್ದೇನೆ. ಇವತ್ತು ಸಾಧ್ಯ ಆದರೆ ಅವರು ಇವತ್ತು ಸಾಯಂಕಾಲ ಹೋಗ್ತಾರೆ, ಮತ್ತೆ ಬರ್ತಾರೆ 5ನೇ ತಾರೀಕು ಏನೋ ಹೇಳ್ತಾ ಇದ್ರು, ಗೊತ್ತಿಲ್ಲ. ಇಲ್ಲ, ನಿನ್ನೆ ಸಂಜೆ ಕರೆದ್ರು ನನಗೆ, ಸ್ವಲ್ಪ ನಾನು ಹೊರಗಡೆ ಇದ್ದೀನಿ, ನಾನು ಇವತ್ತು ಟೈಮ್ ಕೊಡಿ, ನಾನು ಬರೋಕ್ಕಾಗೋದಿಲ್ಲ, ದೂರ ಇದ್ದೀನಿ ಅಂತೇಳಿ ತಿಳಿಸಿದ್ದೇನೆ. ಇವತ್ತು ಸಾಧ್ಯ ಆದರೆ ಅವರು ಇವತ್ತು ಸಾಯಂಕಾಲ ಹೋಗ್ತಾರೆ, ಮತ್ತೆ ಬರ್ತಾರೆ. ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ನ ಶಂಕಿತ ಉಗ್ರನನ್ನ ಬಂಧಿಸಲಾಗಿದೆ. ಅಬೂಬಕರ್ ಈತ ಬಂಧನಕ್ಕೆ ಒಳಗಾಗಿರುವಂತಹ ವ್ಯಕ್ತಿ. ತಮಿಳುನಾಡು ಪೊಲೀಸರು ಈತನನ್ನ ಬಂಧಿಸಿದ್ದಾರೆ. ಆಂಧ್ರದ ಅನ್ನಮಯ್ಯ ಜಿಲ್ಲೆಯಲ್ಲಿ ಶಂಕಿತ ಉಗ್ರನನ್ನ ಬಂಧಿಸಲಾಗಿದೆ. ಅಬೂಬಕರ್ ಅನ್ನೋ ವ್ಯಕ್ತಿಯನ್ನ ಈಗ ಶಂಕೆ ಮೇಲೆ ಬಂಧಿಸಲಾಗಿದೆ. ಈತ ಆಂಧ್ರದ ಅನ್ನಮಯ್ಯ ಜಿಲ್ಲೆಯಲ್ಲಿ ಅಡಗಿ ಕೂತಿದ್ದ. ತಮಿಳುನಾಡು ಉಗ್ರ ನಿಗ್ರಹ ಪಡೆಯಿಂದ ಅಬೂಬಕರ್ನನ್ನ ಬಂಧಿಸಲಾಗಿದೆ. ಕಳೆದ 30 ವರ್ಷಗಳಿಂದ ಈತ ತಲೆಮರೆಸಿಕೊಂಡಿದ್ದ ಅನ್ನೋ ಮಾಹಿತಿ ಇದೆ. ಇನ್ನು
2013ರಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದಂತ ಬಾಂಬ್ ಸ್ಫೋಟದಲ್ಲಿ ಸಾಕ್ಷ್ಯಗಳು ಸಿಕ್ಕಿತ್ತು. ಈತನ ಕೈವಾಡದ ಬಗ್ಗೆ ಒಂದಿಷ್ಟು ಸಾಕ್ಷ್ಯಗಳು ಸಿಕ್ಕಿತ್ತು. ಅಂದ್ರೆ ಈತ ಬಾಂಬ್ ತಯಾರಿಯಲ್ಲಿ ಸಾಕಷ್ಟು ಪರಿಣಿತಿಯನ್ನ ಹೊಂದಿದ್ದಾನೆ ಅನ್ನೋ ಮಾಹಿತಿಗಳು ಸಿಕ್ಕಿದೆ. ಇನ್ನು 1995ರಿಂದಲೂ ಕೂಡ ಹಲವು ಪ್ರಕರಣಗಳಲ್ಲಿ ಉಗ್ರ ಚಟುವಟಿಕೆಗಳಲ್ಲಿ ಈತ ಪಾಲ್ಗೊಂಡಿದ್ದಾನೆ ಅಂತ ಆರೋಪಗಳು ಈತನ ಮೇಲಿದೆ. ಪ್ರಮುಖವಾಗಿ ಈತ ಬಾಂಬ್ ತಯಾರಿಕೆಯಲ್ಲಿ ಸಾಕಷ್ಟು ಪರಿಣಿತಿಯನ್ನ ಹೊಂದಿದ್ದಾನಂತೆ. ಇನ್ನು ದೇಶದ ಹಲವು ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮತ್ತು ಪ್ರಮುಖ ಹಿಂದೂಪರ ಸಂಘಟನೆ ಮುಖಂಡರ ಕೊಲೆಯಲ್ಲಿ ಈತನ ಪಾತ್ರದ ಬಗ್ಗೆ ತನಿಖೆಯಲ್ಲಿ ಬಹಿರಂಗ ಆಗಿತ್ತು. ಸದ್ಯ 3 ದಶಕಗಳ ನಂತರ ಅಬೂಬಕರ್ ಮತ್ತು ಆತನ ಸಹಚರ ಮೊಹಮ್ಮದ್ ಅಲಿಯನ್ನ ತಮಿಳುನಾಡು ಉಗ್ರ ನಿಗ್ರಹ ಪಡೆ ಬಂಧಿಸಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಈ ಅಬೂಬಕರ್ ಹಿನ್ನೆಲೆ ಏನು, ಯಾವ ತರ ಉಗ್ರ ಚಟುವಟಿಕೆಗಳಲ್ಲಿ ಈತ ಪಾಲ್ಗೊಂಡಿದ್ದಾನೆ ಅಂತ ಆರೋಪಗಳು ಈತನ ಮೇಲಿದೆ, ಸಾಕ್ಷ್ಯಗಳೇನೆಲ್ಲ ಸಿಕ್ಕಿದೆ ಈತನ ವಿರುದ್ಧವಾಗಿ? ಶಮಿತಾ ಶೆಟ್ಟಿ ಕಳೆದ 30 ವರ್ಷಗಳಿಂದಲೂ ಕೂಡ ತಲೆಮರೆಸಿಕೊಂಡು ಪೊಲೀಸರಾಗಿರ್ಬೋದು, NIA ಅಧಿಕಾರಿಗಳಾಗಿರ್ಬೋದು, ಮತ್ತು ಬೇರೆ ಬೇರೆ ಸ್ಟೇಟ್ ಆಂಧ್ರ ಆಗಿರ್ಬೋದು, ತಮಿಳುನಾಡು ಮತ್ತು ಕರ್ನಾಟಕದ ಸಂಬಂಧಪಟ್ಟಂಥ ಟೆರರಿಸ್ಟ್ ಸೆಲ್ ಏನಿದೆ ಅವು ಯಾರಿಗೂ ಕೂಡ ಮಾಹಿತಿ ಸಿಕ್ಕಿರಲಿಲ್ಲ ಇದುವರೆಗೂ ಕೂಡ. ಆದರೆ ಈತ ದೇಶದ ಬೇರೆ ಬೇರೆ ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗುವ ಮೂಲಕವಾಗಿ ಅದರಲ್ಲಿ ಏನು 2013ರಲ್ಲಿ ಆದಂಥ ಏಪ್ರಿಲ್ 17ನೇ ತಾರೀಕು ಆದಂಥ ಒಂದು ಮಲ್ಲೇಶ್ವರಂನ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ 16 ಮಂದಿ ಗಾಯಗೊಳ್ತಾರೆ. ಆದರೆ ಆ ಬಾಂಬ್ ಇಡುವಂಥದ್ದಾಗಿರ್ಬೋದು ಮತ್ತು ಅದಕ್ಕೆ ರೆಕ್ಕಿ ಮಾಡಿರುವಂಥ ಒಂದು ವಿಚಾರ ಇದೆ, ಅದರಲ್ಲಿ ಪ್ರಮುಖ ಪಾತ್ರ ಈತ ವಹಿಸಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಆನಂದಿನಲ್ಲೂ ಕೂಡ ಪೊಲೀಸರು ಬೆನ್ನು ಬಿದ್ದಿದ್ರು ಮತ್ತು NIA ಅಧಿಕಾರಿಗಳು ಕೂಡ ಕಾರ್ಯಾಚರಣೆ ನಡೆಸಿದ್ರು, ಆದರೆ ಎಲ್ಲೂ ಕೂಡ ಗೊತ್ತಿರಲಿಲ್ಲ. ಈಗ ಕೊನೆಗೂ 30 ವರ್ಷಗಳ ಬಳಿಕ ಆತ ಆಂಧ್ರದ ಅನ್ನಮಯ್ಯ ಜಿಲ್ಲೆಯಲ್ಲಿ ಈಗ ತಮಿಳುನಾಡಿನ ಉಗ್ರ ನಿಗ್ರಹ ಪಡೆಯ ಒಂದು ಟೀಮ್ ಏನಿದೆ ಅವರು ಆತನನ್ನು ಬಂಧನ ಮಾಡಿರೋದು. ಕೇವಲ ಅಬೂಬಕರ್ ಸಿದ್ದಿಕ್ ಅಷ್ಟೇ ಅಲ್ಲದೆ ಆತನ ಸಹಚರ ಮೊಹಮ್ಮದ್ ಅಲಿಯನ್ನ ಇಬ್ಬರನ್ನು ಕೂಡ ಬಂಧನ ಮಾಡಿ ತೀವ್ರ ವಿಚಾರಣೆ ಮಾಡಲಾಗ್ತಾರಂಥದ್ದು. ಆದರೆ ಇಷ್ಟು ದಿನಗಳವರೆಗೂ ಕೂಡ ಎಲ್ಲಿ ಇದ್ದ ಈತ, ಹೇಗಿದ್ದ ಮತ್ತು ಏನು ಕೆಲಸಗಳನ್ನು ಮಾಡಿಕೊಂಡಿದ್ದ ಅನ್ನೋದ್ರ ಬಗ್ಗೆ ಮತ್ತು ಉಗ್ರ ಚಟುವಟಿಕೆಗಳಲ್ಲಿ ಏನಾದರೂ ಸಕ್ರಿಯ ಆಗಿದ್ದ ಅನ್ನೋದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ. ಯಾಕಂದರೆ ಕೇವಲ ಈತ ಬ್ಯಾಕ್ಗ್ರೌಂಡಲ್ಲಿ ಇದ್ಕೊಂಡು ಏನಾದರೂ ಟ್ರೈನಿಂಗ್ ಕೊಡುವಂಥ ಕೆಲಸ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ಏನಾದರೂ ಉಗ್ರ ದೇಶದ ವಿಧ್ವಂಸಕ ವಿಚಾರಗಳಲ್ಲಿ ಏನಾದರೂ ಈತ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡಲಾಗ್ತಾ ಇದೆ. ಕೇವಲ ಕರ್ನಾಟಕದ ಅಷ್ಟೇ ಅಲ್ಲದೆ ತಮಿಳುನಾಡಿನ ಸರಣಿ ಬಾಂಬ್ ಬ್ಲಾಸ್ಟ್ ಕೇಸ್ ಏನಾಗುತ್ತೆ ಅದರಲ್ಲೂ ಕೂಡ ಈತ ಬಾಂಬ್ ಇಟ್ಟಿರುವಂಥದ್ದಾಗಿರ್ಬೋದು, ಮತ್ತು SP ಕಚೇರಿ ಮತ್ತು ಅಲ್ಲಿ ಹಿಂದೂ ಮುಖಂಡರ ಒಂದು ಕಚೇರಿ ಆಗಿರ್ಬೋದು ಅಲ್ಲೂ ಕೂಡ ಬಾಂಬ್ ಇಟ್ಟಿರುವಂಥದ್ದು, ಮತ್ತು ಅಲ್ಲಿ ಮತ್ತೆ ಇನ್ನೊಂದು ಅಡ್ವಾಣಿಯ ರಥಯಾತ್ರೆಯ ಸಂದರ್ಭದಲ್ಲೂ ಕೂಡ ಬಾಂಬ್ ಇಡುವಂಥ ಪ್ಲ್ಯಾನನ್ನು ಕೂಡ ಈತ ಮಾಡಿದ್ದ, ಅದು ಸಕ್ಸಸ್ ಆಗಿರಲಿಲ್ಲ ಅಂತ ಕೂಡ ಹೇಳಲಾಗ್ತಾರಂಥದ್ದು. ಮಧುರೈನಲ್ಲಿ, ಚೆನ್ನೈ ಮತ್ತು ಮಧುರೈನಲ್ಲಿ ಈ ರೀತಿಯಾಗಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸುವ ನಿಟ್ಟಿನಲ್ಲಿ ಆತ ರೆಕ್ಕೆಯನ್ನು ಮಾಡಿ ಬಾಂಬ್ ಇಡುವಂಥ ಕೆಲಸ ಆಗಿರ್ಬೋದು. ಕೇವಲ ಬಾಂಬ್ ಇಡುವಂಥದ್ದಷ್ಟೇ ಅಲ್ಲದೆ ಇದಲ್ಲದೆ ಬಾಂಬನ್ನು ತಯಾರಿಕೆ ಮಾಡುವುದರಲ್ಲೂ ಕೂಡ ಹೆಚ್ಚು ಪರಿಣಿತನಾಗಿದ್ದ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಸದ್ಯದ ಮಟ್ಟಿಗೆ ಈಗ ಅಲ್ಲಿ ತಮಿಳುನಾಡಿನ ಉಗ್ರ ನಿಗ್ರಹ ಪಡೆ ಪೊಲೀಸರು ಕೂಡ ಆತ ಒಂದು ಟೀಮ್ ಏನಿದೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇರುವಂಥದ್ದು. ಇನ್ನು NIA ಟೀಮ್ ಕೂಡ ಎಂಟ್ರಿಯನ್ನು ಕೊಡುತ್ತೆ, ಯಾಕಂದರೆ NIA ಟೀಮ್ ಕೂಡ ಈತನ ಪತ್ತೆಗೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿತ್ತು, ಎಲ್ಲೂ ಕೂಡ ಗೊತ್ತಿರಲಿಲ್ಲ. ಆದರೆ ಈಗ ಅವನು ಸಿಕ್ಕಿರುವಂಥದ್ದು ಹೇಗೆ ಆತ ಗುರುತನ್ನು ಬದಲಾಯಿಸಿಕೊಂಡು ತನ್ನ ವೇಷವನ್ನು ಬದಲಾಯಿಸಿಕೊಂಡು ಹೇಗಿದ್ದ ಅನ್ನೋದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಕೂಡ ಈಗ ಮಾಡಲಾಗ್ತಿರುವಂಥದ್ದು. ಈಗ NIA ಅಧಿಕಾರಿಗಳು ಕೂಡ ಎಂಟ್ರಿಯನ್ನು ಕೊಡ್ತಾರೆ. ಆದರೆ ಕೊನೆಯದಾಗಿ ಕೂಡ ಅಂದರೆ ಈ ಮಲ್ಲೇಶ್ವರಂ ಬ್ಲಾಸ್ಟ್ ಕೇಸ್ನ ನಂತರ ಆತ ತಲೆಮರೆಸ್ಕೊಂಡಿರುವಂಥದ್ದು ಅದಾದ ಬಳಿಕ ಅಂದರೆ ಹಿಂದೆ 1995ರಿಂದಲೂ ಕೂಡ ಈತ ಸಕ್ರಿಯನಾಗಿ ಈ ಒಂದು ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗಿರುವಂಥ ಒಂದು ವಿಚಾರ ಏನಿದೆ, ಅದಲ್ಲದೆ ಈತ ಬಾಂಬ್ ತಯಾರಿಕೆ ಮಾಡುವಂಥ ನಿಟ್ಟಿನಲ್ಲಿ ಏನಿದೆ ಈ ಒಂದು ಟೀಮ್ ಕೇವಲ ಈತ ಸಡನ್ನಾಗಿ ಈತ ಎಕ್ಸಿಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಹಿಂದೆ ಏನಾದರೂ ಈ ಸದ್ಯದ ಮಟ್ಟಿಗೆ ಈತ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದ, ಬೇರೆಯವ್ರಿಗೆ ಇಂಥ ರೀತಿಯಲ್ಲಿ ಏನಾದರೂ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಈತ ಸಕ್ರಿಯನಾಗಿದ್ದ ಅನ್ನೋದ್ರ ಬಗ್ಗೆ ಕೂಡ ತಮಿಳುನಾಡಿನ ಪೊಲೀಸರಾಗಿರ್ಬೋದು, ಜೊತೆಗೆ ಒಂದು ಟೆರರಿಸ್ಟ್ ಸೆಲ್ ಟೀಮ್ ಏನಾಗಿರ್ಬೋದು ಅವರು ಈಗ ಇನ್ವೆಸ್ಟಿಗೇಷನ್ ಮಾಡಿ ವಿಚಾರಣೆ ಮಾಡುವಂಥ ನಿಟ್ಟಿನಲ್ಲಿ ನಿರತರಾಗಿರುವಂಥದ್ದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗ್ತಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಜನರಲ್ ಒಂದು ಆತಂಕ ಇದೆ. ಮತ್ತೆ ಕೋವಿಡ್ ಲಸಿಕೆಗೂ ಇದಕ್ಕೂ ಸಂಬಂಧ ಇದೆಯಾ, ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದಕ್ಕೂ? ಈ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆಯಲ್ಲ, ಅದಕ್ಕೆ ಅಧಿಕೃತವಾಗಿ ಉತ್ತರ ಸಿಗ್ತಾ ಇದೆ. ಹೃದಯಾಘಾತಕ್ಕೂ ಕೋವಿಡ್ ಲಸಿಕೆಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ, ಅದರ ಸೈಡ್ ಎಫೆಕ್ಟ್ ಆಗಿ ಹಾರ್ಟ್ ಅಟ್ಯಾಕ್ ಏನು ಆಗ್ತಾ ಇಲ್ಲ. ಕೋವಿಡ್ ಲಸಿಕೆ ಕಾರಣಕ್ಕೆ ಹೃದಯಾಘಾತದಿಂದ ಜನ ಸಾವನ್ನಪ್ತಾ ಇಲ್ಲ. ICMR ಹಾಗೇನೆ ಏಮ್ಸ್ ಸಂಶೋಧನಾ ವರದಿಯಲ್ಲಿ ಈ ಕನ್ಫರ್ಮೇಷನ್ ಬಹಿರಂಗ ಆಗಿದೆ. ಹೃದಯಾಘಾತದಿಂದ ದಿಢೀರ್ ಸಾವುಗಳಿಗೆ ಕೊರೋನಾ ಸಂದರ್ಭದಲ್ಲಿ ಕೊಟ್ಟಂತ ಲಸಿಕೆಯ ಸೈಡ್ ಎಫೆಕ್ಟ್ ಕಾರಣವಾಗ್ತಾ ಇಲ್ಲ. ಕೋವಿಡ್ ಲಸಿಕೆಗೂ ಹೃದಯಾಘಾತ ಆಗ್ತಾ ಇರೋದಕ್ಕೂ ಲಿಂಕ್ ಅನ್ನ ಮಾಡಬಾರದು. ನಮ್ಮ ಲೈಫ್ ಸ್ಟೈಲ್ ಅಂದ್ರೆ ಜೀವನ ಶೈಲಿ ಜೊತೆಗೆ ಆಹಾರ ಪದ್ಧತಿಯೇ ಈಗ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಿರೋದಕ್ಕೆ ಕಾರಣ. ಕೆಲ ಕಾಯಿಲೆಗಳ ಕಾರಣಕ್ಕೂ ಕೂಡ ಹೃದಯಾಘಾತಗಳು ಆಗ್ತಾ ಇದೆ.
ಐಸಿಎಂಆರ್ ಹಾಗೆಯೇ ಏಮ್ಸ್ ವರದಿ ಬಗ್ಗೆ ಕೇಂದ್ರ ಸರ್ಕಾರ ಉಲ್ಲೇಖವನ್ನ ಮಾಡಿದೆ. ಹೃದಯಾಘಾತದ ಬಗ್ಗೆ ಭಯ ಬೇಡ, ಆತಂಕ ಬೇಡ, ಆದರೆ ಜಾಗ್ರತೆ ಬೇಕು, ಎಚ್ಚರಿಕೆ ಬೇಕು ಅನ್ನೋ ಸಂದೇಶವನ್ನ ಈಗ ರವಾನೆ ಮಾಡಲಾಗಿದೆ. ಐಸಿಎಂಆರ್ ಮತ್ತೆ ಏಮ್ಸ್ ವರದಿ ಬಹಿರಂಗವಾಗಿದೆ. ಕೋವಿಡ್ ವ್ಯಾಕ್ಸಿನ್ನ ಸೈಡ್ ಎಫೆಕ್ಟ್ನಿಂದಾಗಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿದೆ ಅಂತ ಏನು ಚರ್ಚೆಗಳಾಗ್ತಿತ್ತು, ಈ ಸೈಡ್ ಎಫೆಕ್ಟ್ನಿಂದ ಯಾವುದೇ ಕಾರಣಕ್ಕೂ ಹಾರ್ಟ್ ಅಟ್ಯಾಕ್ ಸಂಭವಿಸ್ತಾ ಇಲ್ಲ ಅಂತ ಹೇಳಿ ಒಂದು ಕನ್ಫರ್ಮೇಷನ್ ಸಿಕ್ಕಿದೆ. ಕೋವಿಡ್ ಲಸಿಕೆ ಕಾರಣಕ್ಕೂ ಹೃದಯಾಘಾತವಾಗಿ ಜನ ಸಾವನ್ನಪ್ಪಿರುವಂತಹ ಪ್ರಕರಣಗಳಿಗೂ ಯಾವುದೇ ಸಂಬಂಧ ಇಲ್ಲ. ಯಾಕಂದ್ರೆ ನಿನ್ನೆ ಈ ಬಗ್ಗೆ ಸಿದ್ದರಾಮಯ್ಯ ಅವರು ಕೂಡ ಒಂದು ಸಂಶಯವನ್ನ ವ್ಯಕ್ತಪಡಿಸಿ ಈ ಸಾವು ನೋವುಗಳು ಹೃದಯಾಘಾತದಿಂದಾಗಿ ಜಾಸ್ತಿ ಆಗ್ತಿದೆಯಲ್ಲ, ಅದಕ್ಕೂ ಕೋವಿಡ್ ಲಸಿಕೆಗೂ ಒಂದು ಲಿಂಕ್ ಇರಬಹುದು, ಸಾಧ್ಯತೆ ಇರಬಹುದು ಅನ್ನೋ ಸಂಶಯವನ್ನ ವ್ಯಕ್ತಪಡಿಸಿದ್ರು. ಆದರೆ ಈ ಬೆನ್ನಲ್ಲೇ ಈಗ ಐಸಿಎಂಆರ್ ಹಾಗೆಯೇ ಏಮ್ಸ್ ಸಂಶೋಧನಾ ವರದಿ ಬಹಿರಂಗವಾಗಿದೆ. ಇನ್ನು ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ. ಜಯದೇವ ಆಸ್ಪತ್ರೆ ತಜ್ಞರು ಪ್ರಾಥಮಿಕ ವರದಿಯನ್ನ ರೆಡಿ ಮಾಡಿದ್ದಾರೆ. ಜಯದೇವ ವರದಿಗೂ ಐಸಿಎಂಆರ್ ವರದಿಗೂ ಈಗ ಸಾಮ್ಯತೆ ಇದೆ. ಆಗಲೇ ಏಮ್ಸ್ ಮತ್ತೆ ಐಸಿಎಂಆರ್ ವರದಿ ಏನ್ ಹೇಳುತ್ತೆ, ಈ ಸೈಡ್ ಎಫೆಕ್ಟ್ ನಿಂದ ಹೃದಯಾಘಾತಗಳ ಸಂಖ್ಯೆ ಜಾಸ್ತಿ ಆಗಿಲ್ಲ ಅಂತ ಏನ್ ಹೇಳ್ತಾ ಇದ್ರು, ಈಗ ಜಯದೇವ ವರದಿನೂ ಕೂಡ ಅದೇ ರೀತಿಯಲ್ಲಿದೆ. ಪ್ರಾಥಮಿಕ ವರದಿ ಇದು. ಪ್ರಾಥಮಿಕ ವರದಿಯನ್ನ ಜಯದೇವ ತಜ್ಞರು ಸಿದ್ಧಪಡಿಸಿದ್ದಾರೆ. ಅತಿಯಾದಂತ ತೂಕ, ಧೂಮಪಾನ ಮಾಡೋದು, ಫಾಸ್ಟ್ ಫುಡ್, ಜೀವನ ಶೈಲಿ ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಈ ಹಾರ್ಟ್ ಅಟ್ಯಾಕ್ಗೆ ಅಥವಾ ಹಾರ್ಟ್ ರಿಲೇಟೆಡ್ ಡಿಸೀಸ್ ಬರೋದಕ್ಕೆ, ಕಾಯಿಲೆಗಳು ಬರೋದಕ್ಕೆ ಕಾರಣ ಅಂತೇಳಿ ಒಂದು ಪ್ರಾಥಮಿಕ ವರದಿಯನ್ನ ರೆಡಿ ಮಾಡಿದ್ದಾರೆ. ವೈದ್ಯರು ಕೂಡ ಇದೇ ಸಲಹೆಗಳನ್ನ ಈಗ ಕೊಡ್ತಾ ಇರೋದು. ವ್ಯಾಕ್ಸಿನ್ ತಗೊಂಡಿದ್ರಿಂದ ಸಮಸ್ಯೆ ಆಗ್ತಿದೆ ಅಂತ ನೀವು ಭಾವಿಸಬೇಡಿ. ಆ ಆತಂಕವನ್ನ ಅಥವಾ ಆ ವಿಷಯವನ್ನ ಫಸ್ಟ್ ನೀವು ತಲೆಯಿಂದ ತೆಗೆದುಹಾಕಿ. ನಿಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಆಹಾರ ಪದ್ಧತಿಯನ್ನ ಫಸ್ಟ್ ಬದಲಾವಣೆ ಮಾಡ್ಕೊಳ್ಳಿ. ಒಂದಿಷ್ಟು ವ್ಯಾಯಾಮಗಳನ್ನ ದಿನನಿತ್ಯ ಮಾಡಿ. ಹಂಗಂತ ವಿಪರೀತ ವ್ಯಾಯಾಮ ಮಾಡೋದು ಕೂಡ ಒಳ್ಳೇದಲ್ಲ. ಎಲ್ಲವೂ ಹಿತಮಿತವಾಗಿರಬೇಕು. ಈ ನಿಟ್ಟಿನಲ್ಲಿ ಇದೆಲ್ಲ ಫಾಲೋ ಮಾಡಿದ್ರೆ ವೈದ್ಯರ ಸಲಹೆ ಸೂಚನೆಗಳನ್ನ ನೀವು ಹಾರ್ಟ್ ಅಟ್ಯಾಕ್ನಿಂದ ಅಥವಾ ಯಾವುದೇ ಆರೋಗ್ಯ ಸಮಸ್ಯೆಯಿಂದ ದೂರ ಇರೋದಕ್ಕೆ ಸಾಧ್ಯವಾಗುತ್ತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹಂಸಶ್ಯಾಮಲ. ಈ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ವರದಿಯಾಗ್ತಿರುವಂತ ಬೆನ್ನಲ್ಲೇ ಕೋವಿಡ್ ವ್ಯಾಕ್ಸಿನೇಷನ್ನ ಸೈಡ್ ಎಫೆಕ್ಟ್ ಇರಬಹುದಾ ಅಂತ ಒಂದು ಚರ್ಚೆಗಳು ಹುಟ್ಕೊಂಡಿತ್ತು ಜನರಲ್ಲಿ. ಮತ್ತೆ ಸಿಎಂ ಕೂಡ ಈ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ನಿನ್ನೆ ಟ್ವೀಟ್ ಕೂಡ ಮಾಡಿದ್ರು. ಈಗ ಐಸಿಎಂಆರ್ ವರದಿ ಬಂದಿದೆ. ಜಯದೇವ ತಜ್ಞರ ಸಮಿತಿಯ ವರದಿ, ಪ್ರಾಥಮಿಕ ವರದಿ ಏನ್ ಹೇಳುತ್ತೆ ಈ ಬಗ್ಗೆ? ಖಂಡಿತವಾಗಿಯೂ ಇಷ್ಟು ದಿನಗಳಲ್ಲಿ ನಾವು ಕೋವಿಡ್ ಬಿಫೋರು ಮತ್ತೆ ಕೋವಿಡ್ ಆದ್ಮೇಲೆ ಅಂತ ನೋಡೋದಾದ್ರೆ ಹೃದಯಾಘಾತದ ಪ್ರಕರಣಗಳು ಕೋವಿಡ್ ಆದ್ಮೇಲೆ ಹೆಚ್ಚಾಗಿತ್ತು. ಸೊ ಇದರಿಂದ ಒಂದು ಅನುಮಾನ ವ್ಯಕ್ತವಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಕೂಡ ವ್ಯಾಕ್ಸಿನೇಟೆಡ್ ಆಗಿದ್ರು. ಸೊ ಈ ವ್ಯಾಕ್ಸಿನ್ ತೆಗೆದುಕೊಂಡಿರುವಂತದ್ದೇ ಏನಾದ್ರೂ ಈ ಹಾರ್ಟ್ ಅಟ್ಯಾಕ್ಗೆ ಅಂದ್ರೆ ಈ ಬ್ಲಾಕೇಜಸ್ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗ್ತಿದೆಯಾ ಅನ್ನುವಂತಹ ಒಂದು ಅನುಮಾನ ಕಾಡತೊಡಗಿದ್ರು. ಸೊ ಈ ಬೆನ್ನಲ್ಲೇನೆ ಒಂದು ಸಿದ್ದರಾಮಯ್ಯ ಅವರು ಒಂದು ಸಮಿತಿಯನ್ನ ರಚನೆಯನ್ನ ಮಾಡ್ತಾರೆ. ಜಯದೇವ ಹೃದ್ರೋಗ ಸಂಸ್ಥೆಯ ಒಂದು ನಿರ್ದೇಶಕರಾದಂತಹ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ 10 ಜನರನ್ನ ಒಂದು ಸಮಿತಿನ ಮಾಡ್ತಾರೆ. ಸೊ ಇದರಲ್ಲಿ ಒಂದು ಕೋವಿಡ್ ನಿಂದ ಏನಾದ್ರೂ ಹೃದಯಾಘಾತಗಳು ಆಗ್ತಿದೆಯಾ ಅನ್ನುವಂಥದ್ದನ್ನ ನೀವು ಪತ್ತೆ ಹಚ್ಚಬೇಕು ಅನ್ನುವಂತಹದ್ದನ್ನು ಕೂಡ ಹೇಳ್ತಾರೆ. ಆದ್ರೆ ಈಗ ಪ್ರಾಥಮಿಕ ವರದಿಯಲ್ಲಿ ಈಗಾಗ್ಲೇ ಏನು ಕೋವಿಡ್ ಲಸಿಕೆ ಈ ಒಂದು ಹೃದಯಾಘಾತಕ್ಕೆ ಕಾರಣ ಅಲ್ಲ ಅನ್ನುವಂಥದ್ದು ಬಂದಿರುವಂಥದ್ದು. ಅದೇ ರೀತಿ ಈಗ ಐಸಿಎಂಆರ್ ಇಂದಲೂ ಕೂಡ ಈ ಒಂದು ಕೋವಿಡ್ ನ ವ್ಯಾಕ್ಸಿನ್ ಬಗ್ಗೆ ರಿಸರ್ಚ್ ಅನ್ನು ಕೂಡ ಮಾಡಲಾಗ್ತಿತ್ತು. ಸೊ ಅದರ ಒಂದು ರಿಪೋರ್ಟ್ ಕೂಡ ಈಗ ಬಂದಿರುವಂಥದ್ದು. ಸೊ ಆ ಒಂದು ರಿಪೋರ್ಟ್ ನಲ್ಲೂ ಕೂಡ ಇದಕ್ಕೆ ಒಂದು ಹೃದಯಾಘಾತಗಳ ಪ್ರಕರಣ ಹೆಚ್ಚಾಗಿರೋದಕ್ಕೆ ಒಂದು ವ್ಯಾಕ್ಸಿನ್ ಕಾರಣ ಅಲ್ಲ ಅನ್ನುವಂಥದ್ದು ಬಂದಿರುವಂಥದ್ದು. ಇದರ ಬದಲಾಗಿ ಈ ಎರಡೂ ರಿಪೋರ್ಟ್ಗಳಲ್ಲಿ ಇರುವಂತಹ ಒಂದು ಸಾಮ್ಯತೆ ಏನು ಅಂತ ನೋಡೋದಾದ್ರೆ ಜನರಲ್ಲಿ ಬದಲಾಗ್ತಿರುವಂತಹ ಲೈಫ್ ಸ್ಟೈಲು ಜೊತೆಗೆ ಏನು ಫುಡ್ ಹ್ಯಾಬಿಟ್ಸ್ ಜೊತೆಗೆ ವಾಯು ಮಾಲಿನ್ಯ ಈ ರೀತಿಯಾದಂತಹ ಒಂದು ಧೂಮಪಾನ ಮದ್ಯಪಾನ ಏನಿದೆ ಈ ಎಲ್ಲಾ ಕಾರಣಗಳಿಂದ ಒಂದು ಹೆಚ್ಚಾಗ್ತಿರುವಂತದ್ದು ಹೃದಯಾಘಾತ ಅಂತ ಹೇಳ್ತಿದ್ದಾರೆ. ಇಷ್ಟು ದಿನಗಳಲ್ಲಿ ಈಗ ಇತ್ತೀಚೆಗೆ ಜೆನೆಟಿಕ್ ಕೂಡ ಒಂದು ಆಡ್ ಆನ್ ಆಗಿರುವಂತದ್ದು ಅಂದ್ರೆ ಅನುವಂಶೀಯತೆಯಿಂದಲೂ ಕೂಡ ಈ ಒಂದು ಹೃದಯಾಘಾತಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಫ್ಯಾಮಿಲಿ ಹಿಸ್ಟ್ರಿ ನೋಡ್ಬೇಕು. ಅಂದ್ರೆ ಆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಡಯಾಬಿಟಿಕ್ ಅಥವಾ ಹೈಪರ್ ಟೆನ್ಷನ್ ಈ ರೀತಿಯಾದಂತಹ ಒಂದು ಕೆಲವೊಂದು ಒಂದು ಕ್ರೋಮೋಸೋನಲ್ ಏನಾದ್ರೂ ಒಂದು ಪ್ರಾಬ್ಲಮ್ಸ್ ಗಳಿದ್ರೆ ಅದು ಕೂಡ ಅನುವಂಶೀಯತೆ ಅಂದ್ರೆ ಜೆನೆಟಿಕ್ ನಲ್ಲಿ ಮುಂದಿನ ಈಗಿನ ಒಂದು ಲೈಫ್ ಸ್ಟೈಲ್ಗೆ ಹೊಂದ್ಕೊಂಡಂತೆ ಹಾರ್ಟ್ ಅಟ್ಯಾಕ್ ಗಳು ಸಂಭವಿಸ್ತಿದೆ ಅನ್ನುವಂತಹ ಒಂದು ವರದಿಯನ್ನ ಈಗಾಗಲೇ ಸಿದ್ಧಪಡಿಸಿರುವಂತದ್ದು. ಇನ್ನ 2-3 ದಿನಗಳಲ್ಲಿ ಈಗಾಗಲೇ ಈ ಒಂದು ಪ್ರಾಥಮಿಕ ವರದಿ ಎಲ್ಲ ಕಂಪ್ಲೀಟ್ ಆಗಿದೆ. ಇದನ್ನ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಸಬ್ಮಿಟ್ ಮಾಡ್ತಾರೆ. ಸೊ ಸಬ್ಮಿಟ್ ಮಾಡಾದ್ಮೇಲೆ ಈ ಒಂದು ಹೃದಯಾಘಾತಗಳು ಪ್ರಕರಣ ಹೆಚ್ಚುತ್ತಿರುವಂತಹ ಒಂದು ಬೆನ್ನಲ್ಲೇ ಸರ್ಕಾರ
ತಡೆಗಟ್ಟೋದಕ್ಕೆ ಯಾವ ರೀತಿ ಒಂದು ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗಿದೆ ಶರ್ಮಿತಾ. ಥ್ಯಾಂಕ್ ಯು ಹಂಸ ಶ್ಯಾಮಲ ತಮ್ಮ ಇನ್ಫಾರ್ಮೇಶನ್ಗೆ. ಆಸ್ಪತ್ರೆಗೆ ಬಂದಿದ್ದಂತ ವ್ಯಕ್ತಿಯ ಹೃದಯ ಸ್ತಂಭನವಾಗಿದೆ. ಹೃದಯ ಸ್ತಂಭನದಿಂದ ಬ್ರೈನ್ ಡೆಡ್ ಆಗಿ ಸಾವನ್ನಪ್ಪಿದ್ದಾರೆ. ಎದೆ ಹಿಡ್ಕೊಂಡೆ ಆಸ್ಪತ್ರೆಗೆ ಬಂದಿದ್ರು ಆ ವ್ಯಕ್ತಿ. ಚಿಕಿತ್ಸೆ ಕೊಡಿ ಅಂತ ಕೇಳಿದ್ದಾರೆ. ಆದರೆ ಆಸ್ಪತ್ರೆಗೆ ಬಂದಂತ ಕೆಲವೇ ನಿಮಿಷಗಳಲ್ಲಿ ಬ್ರೈನ್ ಡೆಡ್ ಆಗಿದೆ. ಹೊಸಕೋಟೆ ನಗರದ ಖಾಸಗಿ ಆಸ್ಪತ್ರೆಗೆ ಅಂತ ಹೇಳಿ ವ್ಯಕ್ತಿ ಬಂದಿದ್ರು. ಎದೆ ಹಿಡ್ಕೊಂಡೇ ಬಂದಿದ್ರು ಪಾಪ. 52 ವರ್ಷದ ಹೊಸಕೋಟೆಯ ಕೋನಪ್ಪ ಅನ್ನೋರು ಬಂದಿದ್ರು. ಹೃದಯ ಸ್ತಂಭನದಿಂದ ಸಾವನ್ನಪ್ಪಿದ್ದಾರೆ. ನೋಡಿ, ಬೆಳಿಗ್ಗೆಯಿಂದಲೂ ತುಂಬಾ ಆಕ್ಟಿವ್ ಆಗಿದ್ರು ಕೋನಪ್ಪ ಅವರು. ಲವಲವಿಕೆಯಿಂದಲೇ ಇದ್ರು. ಆಸ್ಪತ್ರೆಗೆ ನಡ್ಕೊಂಡೇ ಬಂದಿದ್ದಾರೆ ನೋಡಿ. ಅಂದ್ರೆ ಎದೆ ನೋಯ್ತಾ ಇತ್ತು ಅವರಿಗೆ. ಎದೆ ಹಿಡ್ಕೊಂಡು ನಡ್ಕೊಂಡು ಬಂದಿದ್ದಾರೆ. ಆ CCTV ಫುಟೇಜಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇತ್ತೀಚೆಗೆ ಕಾರ್ಡಿಯಾಕ್ ಅರೆಸ್ಟ್ನಿಂದ ಇಂತಹ ಘಟನೆಗಳು ಹೆಚ್ಚಾಗ್ತಿವೆ ಅಂತ ಹೇಳಿ ವೈದ್ಯರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕೋನಪ್ಪ ಅವರು ಸಾವನ್ನಪ್ಪಿರೋದು. ಎದೆ ಹಿಡ್ಕೊಂಡೇ ನಿಂತಿದ್ದಾರೆ, ನಡ್ಕೊಂಡೇ ಬಂದಿದ್ದಾರೆ. ಆದರೆ ಬ್ರೈನ್ ಡೆಡ್ ಆಗಿದೆ. ಆಸ್ಪತ್ರೆಗೆ ಹೋದ್ರೂ ನೋಡಿ ಸಮಸ್ಯೆ ಆಗ್ತಿದೆ ಅಂತೇಳಿ ಸಹಜವಾಗಿ ಆತಂಕ ಆಗುತ್ತೆ. ಬಟ್ ಎಚ್ಚರಿಕೆ ಅನ್ನೋದು ಮುಖ್ಯವಾಗುತ್ತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮನುಕುಮಾರ್. ಕೋನಪ್ಪ ಅವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಹಿಂದೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಾಯಿಲೆಗಳು ಇತ್ತಂತ? ನೋಡಿ, ಲವಲವಿಕೆಯಿಂದ ಬೆಳಿಗ್ಗೆಯಿಂದ ಇದ್ರು. ಅವ್ರು ನಡ್ಕೊಂಡ್ಬಂದಿರುವಂಥ CCTV ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀವಿ. ಅಂದ್ರೆ ಅಷ್ಟೇನು ಎಮರ್ಜೆನ್ಸಿ ಇಲ್ಲ ಅಂತ ಅನ್ಸುತ್ತೆ. ಬಟ್ ಆಸ್ಪತ್ರೆಗೆ ಬಂದಂತ ಸಂದರ್ಭದಲ್ಲಿ ಏನಾಯ್ತಂತೆ? ಶರ್ಮಿತಾ ಶೆಟ್ಟಿ ಆಸ್ಪತ್ರೆಗೆ ಬಂದಂತ ಕೂಡಲೇ ಆತ ವೈದ್ಯರ ಕೂಡ ಸಲಹೆಯನ್ನು ಕೂಡ ಪಡಿತಾನೆ. ಅಂದ್ರೆ ರಿಜಿಸ್ಟರ್ ಕೂಡ ಮಾಡಿಸ್ತಿರ್ತಾನೆ. ಲವಲವಿಕೆಯಿಂದನೇ ಇದ್ದಂತ ಸಮಯದಲ್ಲಿ ಅವರು ಕೂಡ ಆತನ ಹಿನ್ನೆಲೆ ಮತ್ತೆ ಆತನ ಅಡ್ರೆಸ್ ಅನ್ನು ಕೂಡ ತೆಗೆದುಕೊಳ್ತಿರ್ತಾರೆ. ಆದ್ರೆ ಏಕಾಏಕಿ ಕಾರ್ಡಿಯಾಕ್ ಅಟ್ಯಾಕ್ ಆದಂತ ಹಿನ್ನೆಲೆಯಲ್ಲಿ ಆತನನ್ನ ಮತ್ತೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆತ ಬಂದಂತ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆ ಕೂಡ ಇರಲಿಲ್ಲ. ಅಂದ್ರೆ ಕಳೆದ 2-3 ದಿನಗಳಿಂದ ಸ್ವಲ್ಪ ಎದೆ ನೋವು ಮತ್ತೆ ಸುಸ್ತಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆನೆ ಕೂಡ ಖಾಸಗಿ ಆಸ್ಪತ್ರೆಗೆ ಬರ್ತಾನೆ. ಆಸ್ಪತ್ರೆಗೆ ಬಂದು ವೈದ್ಯರ ಸಲಹೆಯನ್ನು ಕೂಡ ಪಡೆದುಕೊಳ್ತಿರ್ತಾನೆ. ಆದ್ರೆ ಆಸ್ಪತ್ರೆಗೆ ಎಂಟ್ರಿ ಆಗಿ ಸ್ವಲ್ಪ ಅಂದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ಆತನಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿರುವಂತದ್ದು. ಕಾರ್ಡಿಯಾಕ್ ಅರೆಸ್ಟ್ ಆದಂತ ಕೂಡಲೇ ಅಲ್ಲಿನ ಸಿಬ್ಬಂದಿ ಕೂಡ ನೆರವಿಗೆ ಬರ್ತಾರೆ. ಆದ್ರೆ ಆತನನ್ನ ಆಸ್ಪತ್ರೆಯಿಂದ ಕೆಳಭಾಗಕ್ಕೆ ಆಂಬುಲೆನ್ಸ್ಗೆ ಸಾಗಿಸುವಂತ ಮಾರ್ಗ ಮಧ್ಯದಲ್ಲಿ ಬ್ರೈನ್ ಡೆಡ್ ಆಗ್ತದೆ. ಬ್ರೈನ್ ಡೆಡ್ ಆದಂತ ಹಿನ್ನೆಲೆಯಲ್ಲಿ ಆತ ಅಲ್ಲೇ ಕೂಡ ಸಾವನ್ನಪ್ಪಿರುವಂತ ಘಟನೆ ನಡೆದಿರುವಂತದ್ದು ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಮನುಕುಮಾರ್ ಈ ಕ್ಷಣದ ಮಾಹಿತಿಗೆ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಿಎಂ ಕುರ್ಚಿ ಹಂಚಿಕೆ ಬಗ್ಗೆ ಒಂದಿಷ್ಟು ಚರ್ಚೆಗಳು ಏನಾಗ್ತಾ ಇತ್ತು, ಅದಕ್ಕೆ ಫುಲ್ ಸ್ಟಾಪ್ ಇಡುವಂತ ಕೆಲಸವನ್ನ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಬಂಡೆ ತರ ಇರುತ್ತೆ ಅನ್ನೋ ಮಾತನ್ನ ಪುನರುಚ್ಚರಿಸಿದ್ದಾರೆ. ನಾನೇ 5 ವರ್ಷ ಸಿಎಂ ಆಗಿರ್ತೀನಿ ಅಂತ ಹೇಳಿ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಸುರ್ಜೇವಾಲಾ ಅವರು ಬಂದು ಶಾಸಕರ ಅಭಿಪ್ರಾಯ ಏನು ಸಂಗ್ರಹ ಮಾಡಿದ್ರು. ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಒಂದು ಮೆಸೇಜ್ ಅನ್ನ ಪ್ರಮುಖ ನಾಯಕರಿಗೆ ಕೊಟ್ಟಿದ್ದಾರಾ? ಹಾಗಾದ್ರೆ ಯಾಕಂದ್ರೆ ಮೊನ್ನೆ ಮಾತಾಡುವಂತ ಸಂದರ್ಭದಲ್ಲಿ DK ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಕೈ ಹಿಡ್ಕೊಂಡು ನಮ್ಮ ಸರ್ಕಾರ ಬಂಡೆ ತರ ಇರುತ್ತೆ ಅಂತ ಹೇಳಿದ್ರು. ಆದ್ರೆ ಮುಖ್ಯಮಂತ್ರಿಯಾಗಿ ನಾನೇ ಮುಂದುವರಿಯೋ ಬಗ್ಗೆ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಅವರು ಕೊಟ್ಟಿರಲಿಲ್ಲ. ಆದ್ರೆ ಇವತ್ತು ಬಹಳ ಕಾನ್ಫಿಡೆನ್ಸ್ ಇಂದ ನಾನೇ 5 ವರ್ಷ ಮುಖ್ಯಮಂತ್ರಿಯಾಗಿರ್ತೀನಿ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? ನೀವು ತಾವು 5 ವರ್ಷ ಸಿಎಂ ಆಗಿರ್ತೀರಿ? ಹೌದು, ನಾನೇ. ಈಗ ಬಿಜೆಪಿ ಡಿಸೆಂಬರ್ ನವೆಂಬರ್ಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಯಾರು? ಬಿಜೆಪಿ ಅವರು JDS ಅವರು ಸರ್. ಅವರು ನಮ್ಮ ಹೈಕಮಾಂಡ್. ಅಶೋಕ್ ಅವ್ರು ಹೇಳ್ತಾ ಇದಾರೆ ಎಲ್ಲ ಕಡೆ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ ಬಿಜೆಪಿ ಮ್ಯಾನ್, ವಿಜೇಂದ್ರ ಇಸ್ ಎ ಬಿಜೆಪಿ ಮ್ಯಾನ್ ಅಲ್ವಾ? ನಾರಾಯಣ ಸ್ವಾಮಿ ಇಸ್ ಎ ಬಿಜೆಪಿ ಮ್ಯಾನ್. ಅವ್ರು ಹೇಳಿದ್ರೆ ನೀವು ಬರ್ದ್ಬಿಡರ? ವೆರಿಫೈ ಮಾಡ್ಬೇಕಾ ಬೇಡ? ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಮೊನ್ನೆ DK ಶಿವಕುಮಾರ್ ಅವರ ಕೈ ಎತ್ತಿ ಹಿಡಿದು ಬಂಡೆ ತರ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ 5 ವರ್ಷ ಅಂತ ಹೇಳಿದ್ರು. ಆದ್ರೆ ಮುಖ್ಯಮಂತ್ರಿ ಅಧಿಕಾರ ಹಂಚಿಕೆ ಕುರಿತಂತೆ ಯಾವುದೇ ಸ್ಪಷ್ಟನೆಯನ್ನ DK ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರಲಿಲ್ಲ. ಆದ್ರೆ ಸುರ್ಜೇವಾಲಾ ಅವರ ರಾಜ್ಯ ಭೇಟಿಯ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರ ಈ ಸಂದೇಶಕ್ಕೆ ಕಾರಣವಾದಂತಹ ಪ್ರಮುಖ ಅಂಶಗಳು. ಶರ್ಮಿತಾ ಶೆಟ್ಟಿ, ಒಂದು ಕಡೆ
ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾರವರು ನಿರಂತರವಾಗಿ 3 ದಿನಗಳ ಸುದೀರ್ಘವಾದ ಸಭೆಯನ್ನು ನಡೆಸಿದ್ದು ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಂಡರು. ಅನೇಕ ಶಾಸಕರುಗಳು ಒಂದಷ್ಟು ಸಿದ್ದರಾಮಯ್ಯ ಪರವಾಗಿ, ಮತ್ತೊಂದಷ್ಟು ಶಾಸಕರು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗನ್ನು ಮಾಡಿದರು ಮತ್ತು ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಿತ್ತು. ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು, ಅಧಿಕಾರ ಹಂಚಿಕೆ ಆಗಬೇಕಂತೇಳಿ ಡಿ ಕೆ ಶಿವಕುಮಾರ್ ಅವರು ಅತ್ಯಪ್ತ ಶಾಸಕ ಇಕ್ಬಾಲ್ ಹುಸೇನ್ ಅವರು ನೇರವಾಗಿ ಹೇಳಿದರು. ನಂತರ ಬಾಲಕೃಷ್ಣರವರು ಇದೇ ಮಾತನ್ನು ಹೇಳಿದರು. ಈ ಎಲ್ಲದರ ನಡುವೆ ಎಲ್ಲೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದಷ್ಟು ರಾಜಕೀಯ ವಿಪ್ಲವಗಳು ನಡೀತಿದೆ. ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಎಲ್ಲೊಂದು ಕಡೆ ಸ್ವಿಚ್ ಆನ್ ಆಗ್ತಿದೆ ಎಂಬ ಚರ್ಚೆ ನಡೀತಿತ್ತು. ಈ ಚರ್ಚೆ ಮತ್ತು ಅಧಿಕಾರ ಹಂಚಿಕೆ ವಿಚಾರಗಳ ನಡುವೆ ಇದೀಗ ಸ್ವತಃ ಮುಖ್ಯಮಂತ್ರಿಯವರೇ ಈಗ ಮಹತ್ವದ ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ನಾನೇ 5 ವರ್ಷ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಮುಖಾಂತರ, ಎಲ್ಲೊಂದು ಕಡೆ 5 ವರ್ಷ ನಾನೇ ಅಧಿಕಾರದಲ್ಲಿರ್ತೀನಿ ಅನ್ನೋ ಮುಖಾಂತರ, ಎಲ್ಲೊಂದು ಕಡೆ ಸದ್ಯಕ್ಕೆ ಇದೀಗ ಮುಖ್ಯಮಂತ್ರಿ ಹುದ್ದೆ ವಿಚಾರದಲ್ಲಿ, ಅಧಿಕಾರ ಹಂಚಿಕೆ ಸೂತ್ರದ ವಿಚಾರದಲ್ಲಿ ಸ್ವತಃ ಮುಖ್ಯಮಂತ್ರಿಯವರು ಇದೀಗ ತೆರೆ ಎಳೆದಿರ್ತಕ್ಕಂಥದ್ದು. ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಪರವಾಗಿ ಲಾಬಿ ಮಾಡ್ತಿದ್ದಂಥ ಮತ್ತು ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಂಥ ಅನೇಕ ಶಾಸಕರುಗಳಿಗೆ ಸ್ವತಃ ಮುಖ್ಯಮಂತ್ರಿಗಳು ಇದೀಗ ತಮ್ಮ ಹೇಳಿಕೆಯಿಂದ ನಿರಾಶೆಯನ್ನು ಉಂಟು ಮಾಡಿರ್ತಕ್ಕಂಥ. ಆ ಮುಖಾಂತರ ಎಲ್ಲೊಂದು ಕಡೆ ಅಧಿಕಾರಿಗಳು ಆಡಳಿತ ಯಂತ್ರ ಕುಸಿತ ಆಗಬಾರ್ದು ಮತ್ತು ಅಧಿಕಾರಿಗಳು ಎಲ್ಲೊಂದು ಕಡೆ ಸರ್ಕಾರದ ಮಾತನ್ನು ಕೇಳಬೇಕು. ಒಂದು ವೇಳೆ ಇಲ್ಲಿ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಅಡ್ಮಿನಿಸ್ಟ್ರೇಷನ್ ಏನಾದರೂ ವೀಕ್ ಆದರೆ ಅದು ಅಧಿಕಾರಿಗಳೇ ಲಾಭ ಆಗುತ್ತೆ ಮತ್ತು ಇದು ವಿಪಕ್ಷಗಳಿಗೆ ಆಹಾರ ಆಗುತ್ತೆ, ರಾಜಕೀಯ ಅಸ್ತ್ರವಾಗುತ್ತೆ ಎಂಬ ಎಚ್ಚರಿಕೆ ಹೆಜ್ಜೆ ಇಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದ್ಯ ಇದೀಗ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿಕೆಯನ್ನು ಕೊಡೋ ಮುಖಾಂತರ ಸದ್ಯಕ್ಕೆ ಊಹಾಪೋಹಕ್ಕೆ ತೆರೆ ಎಳೆದಿರ್ಬೋದು. ಆದರೆ ಎಲ್ಲ ಒಂದು ಕಡೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಇನ್ನೂ ಕೂಡ ಚರ್ಚೆ ಮುಂದುವರೆದಿರ್ತಕ್ಕಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಪಾಳ್ಯದವರು ಕೂಡ ಇನ್ನೂ ಕೂಡ ತಮ್ಮ ಹೇಳಿಕೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಈಗಾಗಲೇ ನೋಟಿಸನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಮುಖ್ಯಮಂತ್ರಿಯವರ ಈ ಹೇಳಿಕೆ ಎಲ್ಲೊಂದು ಕಡೆ ಡಿ ಕೆ ಶಿ ಪಾಳ್ಯದವರಿಗೆ ಎಲ್ಲೊಂದು ಕಡೆ ಅತಿ ದೊಡ್ಡ ಹಿನ್ನಡೆ ಉಂಟಾಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಶರ್ಮಿತಾ ಶೆಟ್ಟಿ, ಈಗ ಸುರ್ಜೇವಾಲಾ ಅವರು ಕೂಡ ಈ ಬಗ್ಗೆ ಒಂದು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ರು. ಪಟೇಲ್ ಅಂದ್ರೆ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದೀನಿ, ಅಧಿಕಾರ ಹಂಚಿಕೆ ಬಗ್ಗೆ ಇಲ್ಲಿ ಯಾವುದೇ ಮಾತುಕತೆ ಆಗಲಿ ಅಥವಾ ಅಭಿಪ್ರಾಯ ಸಂಗ್ರಹಕ್ಕೆ ನಾನು ಬಂದಿಲ್ಲ ಅಂತ ಹೇಳಿದ್ರು. ಬಹುಶಃ ಆ ಒಂದು ಮಾತಿನಿಂದ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಉಂಟಾಗಿದೆಯಾ? ಅಂದ್ರೆ ನಾನೇ ಸಿಎಂ ಕಂಟಿನ್ಯೂ ಮಾಡೋದಕ್ಕೂ ಹೈಕಮಾಂಡ್ಗೆ ಮನಸ್ಸಿದೆ ಅಂತ ಹೇಳಿ ಸುರ್ಜೇವಾಲಾರವರು ಯಾವುದೇ ಕಾರಣ ಕೂಡ ನಾಯಕತ್ವ ಬದಲಾವಣೆ ಎಂಬ ಹೇಳಿಕೆಯನ್ನು ಬಹಿರಂಗವಾಗಿ ಕೊಟ್ಟಿರ್ಬೋದು. ಆದರೆ ಸುರ್ಜೇವಾಲಾರವರು ನಡೆಸಿರ್ತಕ್ಕಂಥ ಶಾಸಕರ ಸಭೆಯಲ್ಲಿ ಅನೇಕ ಶಾಸಕರ ಅಭಿಪ್ರಾಯವನ್ನು ಪರೋಕ್ಷವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಅಂದರೆ ಶಾಸಕರ ಅಭಿಪ್ರಾಯ ಯಾವ ರೀತಿ ಇದೆ, ಆಡಳಿತ ಯಂತ್ರದ ಬಗ್ಗೆ ಯಾವ ರೀತಿ ಇದೆ, ಸಿದ್ದರಾಮಯ್ಯ ಪರವಾಗಿ ಯಾರೆಲ್ಲ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಪರವಾಗಿ ಯಾರೆಲ್ಲ ಬ್ಯಾಟಿಂಗ್ ಮಾಡ್ತಾರೆ ಅಂತೇಳಿ ಸೂಕ್ಷ್ಮವಾಗಿ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಂಡಿರ್ತಾರೆ. ಪಟೇಲ್ ಪ್ಲೀಸ್ ಬಿ ಆನ್ಲೈನ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಾ ಇದ್ದಂಗೆ ಡಿ ಕೆ ಶಿ ರಿಯಾಕ್ಷನ್ ಏನಿದಕ್ಕೆ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಅವರೇ ಸಿಎಂ, ಬೇರೆ ಯಾರು ಅಪಸ್ವರ ಎತ್ತಬಾರದು ಅಂತ ಹೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷಕ್ಕೆ ನಾನೊಬ್ಬನೇ ಅಲ್ಲ, ಎಲ್ಲರೂ ಕಷ್ಟಪಟ್ಟಿದ್ದಾರೆ, ನನ್ನಂತಹ ಲಕ್ಷಾಂತರ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿ ಸಿಎಂ ಪರವಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಬ್ಯಾಟ್ ಅನ್ನ ಬೀಸಿದ್ದಾರೆ. ಒಂದ್ ಕಡೆ ತೆರೆಮರೆಯಲ್ಲಿ ತಮ್ಮ ಆಪ್ತ ಶಾಸಕರನ್ನ ಸುರ್ಜೇವಾಲಾ ಹತ್ರ ಕಳಿಸಿ ಅಧಿಕಾರ ಹಂಚಿಕೆ ಬಗ್ಗೆ, ಸಿಎಂ ಬದಲಾವಣೆ ಬಗ್ಗೆನೂ ಕಸರತ್ತನ್ನ ಡಿಕೆಶಿ ಮಾಡ್ತಿದ್ರು ಅಂತ ಏನ್ ಚರ್ಚೆಗಳಾಗ್ತಿತ್ತು. ಈಗ ಸಿದ್ದರಾಮಯ್ಯ ಪರವಾಗಿ ಡಿಕೆಶಿ ಬ್ಯಾಟ್ ಬೀಸಿದ್ದಾರೆ. ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಾನು ಯಾರಿಗೂ ಹೋಗಿ ನೀವು ನನ್ನ ಹೆಸರು ಹೇಳಿ ನನ್ನ ಸಿಎಂ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ ಸಿಎಂ ಮುಖ್ಯಮಂತ್ರಿ ಬೇಕಾದ್ರೆ ಬೇರೆ ಅಪಸ್ವರ ಪಕ್ಷಕ್ಕೆ ಕಷ್ಟಪಟ್ಟಿದ್ದಾರೆ. ನನ್ನಂತವ್ರು 100 ಜನ ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬರೇ ಪಟ್ಟಿದ್ದೇನೆ. 1000 ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು ಹೇಳ್ತೀವಿ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ ಸೆಕೆಂಡ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ ಚಿದಾನಂದ್ ಪಟೇಲ್. ಈಗ ಇವರಿಬ್ರು ಮಾತಾಡೋದ್ ನೋಡ್ತಾ ಇದ್ರೆ ಹೈಕಮಾಂಡ್ ನಿಂದ ಏನಾದ್ರೂ ಸ್ಪಷ್ಟ ಸಂದೇಶ ಮತ್ತೊಮ್ಮೆ ರವಾನೆ ಆದಂಗೆ ಕಾಣಿಸ್ತಾ ಇದೆಯಾ? ಒಗ್ಗಟ್ಟಾಗಿ ಹೋಗ್ಬೇಕು, ಈ ಅಧಿಕಾರ ಹಂಚಿಕೆ ಬಗ್ಗೆ ನೀವು ಮೊದಲಿಗೆ ಸ್ಪಷ್ಟನೆ ಕೊಡಿ, ಆಮೇಲೆ ಶಾಸಕರು ಕಾರ್ಯಕರ್ತರು ಮಾತಾಡೋದು ಬಿಡ್ತಾರೆ ಅಂತ. ಅಫ್ಕೋರ್ಸ್ ಶರ್ಮಿತಾ ಶೆಟ್ಟಿ, ಯಾಕಂತ ಹೇಳಿದ್ರೆ ಸದ್ಯದಲ್ಲೇ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ನಡೆಸಬೇಕಂತೇಳಿ ಪಕ್ಷದೊಳಗೆ ಚರ್ಚೆ ಆಗ್ತಿರ್ತಕ್ಕಂಥದ್ದು ಮತ್ತು ನಿಗಮ ಮಂಡಳಿ ಸದಸ್ಯರು ಮತ್ತು ನಿರ್ದೇಶಕರ ನೇಮಕವನ್ನು ಮಾಡಬೇಕು. ಕಾಲಿರ್ತಕ್ಕಂಥ ನಿಗಮ ಮಂಡಳಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹುದ್ದೆಯನ್ನು ನೇಮಕ ಮಾಡಬೇಕು. ಆ ಮುಖಾಂತರ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗೆ ಹೋಗಬೇಕು. ಕಾರ್ಯಕರ್ತರನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಬೇಕಂತೇಳಿ ಈಗಾಗಲೇ ಹೈಕಮಾಂಡ್ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ನಾಯಕತ್ವದ ಗೊಂದಲ ಮತ್ತು ಮುಖ್ಯಮಂತ್ರಿ ಹುದ್ದೆಯ ವಿಚಾರವಾಗಿ ಹಲವಾರು ಚರ್ಚೆ ಆಗ್ತಿರ್ತಕ್ಕಂಥದ್ದು ಕೂಡ ಇದೆಲ್ಲ. ಒಂದು ಕಡೆ ವಿಪಕ್ಷಗಳು ಕೂಡ ಇದು ರಾಜಕೀಯ ಅಸ್ತ್ರ ಆಗಿರ್ತಕ್ಕಂಥದ್ದು ಮತ್ತು ಕಾರ್ಯಕರ್ತರು ಕೂಡ ಅನೇಕ ಗೊಂದಲವನ್ನು ಉಂಟು ಮಾಡಿರ್ತಕ್ಕಂಥದ್ದು.
ಇದು ಮುಂಬರಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಎಲ್ಲೊಂದು ಕಡೆ ಪರಿಣಾಮ ಬೀರುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಹಾಗಾಗಿ ಇದೀಗ ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು. ಆ ಹೇಳಿಕೆಗೆ ಎಲ್ಲೊಂದು ಕಡೆ ಪೂರಕವಾಗಿ ಡಿ.ಕೆ. ಶಿವಕುಮಾರ್ ಅವರು ಅವರೇ ನಮ್ಮ ನಾಯಕರು, ಯಾರು ಕೂಡ ಅಪಸ್ವರ ಎತ್ತಬಾರ್ದು, ನಾನೊಬ್ಬನೇ ಮುಖ್ಯಮಂತ್ರಿ ಹುದ್ದೆ ಆಕಾಂಕ್ಷಿಯಲ್ಲ, ಲಕ್ಷಾಂತರ ಕಾರ್ಯಕರ್ತರ ಶ್ರಮ ಇದೆ ಅನ್ನೋ ಮುಖಾಂತರ ಸದ್ಯಕ್ಕೆ ಇದು ಮುಗಿದ ಅಧ್ಯಾಯ ಅನ್ನೋ ರೀತಿಯಲ್ಲಿ ಇದೀಗ ಸದ್ಯಕ್ಕೆ ತೆರೆ ಎಳೆದಿರ್ತಕ್ಕಂಥದ್ದು ಅಂತಲೇ ಹೇಳಲಾಗ್ತಿದೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.